ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಗಾಯಕ ಯೋಗ ಅಂದ್ರೆ ಸಂಗೀತಗಾರ ಅಂತ ಒಂದು ಯೋಗ ಯಾವ ತರ ಫಾರ್ಮ್ಯಾಟ್ ಆಗುತ್ತೆ ನಿಮ್ದು ಯಾವ ಜಾತಕದಲ್ಲಿ ಯಾವ ತರ ಎಲ್ಲ ಒಂದು ಕಾಂಬಿನೇಷನ್ ಇದೆ ನೀವು ಸಫಲ ಸಿಂಗರ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಗಾಯಕ ಆಗಬೇಕಾದ್ರೆ ಕೆಲವೊಂದು ಗ್ರಹಗಳು ಮತ್ತು ಕೆಲವೊಂದು ಮನೆಗಳು ಪ್ರಾಮುಖ್ಯತೆ ಹೊಂದಿರ್ತದೆ. ಉದಾಹರಣೆಗೆ ಇದನ್ನ ಒಂದು ಲಗ್ನ ಅಂತ ತಿಳ್ಕೊಳ್ಳೋಣ. ಇದು ಲಗ್ನ. ನಿಮ್ಗೆ ಇಲ್ಲಿ ಎರಡನೇ ವಯಸ್ಸು ಅಂತ ಹೇಳಿದ್ರೆ ಎರಡನೇ ಮನೆ ನಿಮ್ಮ ಧ್ವನಿಯನ್ನು ಸೂಚಿಸ್ತದೆ, ನಿಮ್ಮ ಒಂದು ವಾಯ್ಸ್. ಮತ್ತೆ ಮೂರನೇ ಮನೆ ಅಂದ್ರೆ ಕಮ್ಯುನಿಕೇಶನ್, ನೀವು ಸಂವಹನ ನಡೆಸುವಂತ ಒಂದು ಶೈಲಿ ಮೂರನೇ ಮನೆ ಸೂಚಿಸ್ತದೆ. ಆಮೇಲೆ ಬರೋದು ಶುಕ್ರ ಗ್ರಹ ಮಧುರತೆಗೆ, ನಿಮ್ಮ ಧ್ವನಿಯ ಮಧುರತೆಗೆ ಕಾರಕ ಶುಕ್ರ. ಆಮೇಲೆ ಬುಧ ಅಂದ್ರೆ ನಿಖರವಾಗಿ ಹಾಡೋದು, ಶ್ರುತಿ, ಇದಕ್ಕೆಲ್ಲ ಸಂಬಂಧಪಟ್ಟಂತ ಗ್ರಹ ಒಂದು ಬುಧ. ಮತ್ತೆ ಗುರು ವ್ಯಕ್ತಪಡಿಸುವಿಕೆ, ನಿಮ್ಮ ಹಾಡನ್ನು ವ್ಯಕ್ತಪಡಿಸುವಿಕೆ ಮಾಡ್ಲಿಕ್ಕೆ ಗುರು. ಇಲ್ಲಿ ನೀವು ಸಿಂಗರ್ ಆಗ್ಲಿಕ್ಕೆ ಎರಡನೇ ಮನೆಯಲ್ಲಿ ಶುಕ್ರ ಇರಬೇಕು. ಎರಡನೇ ಮನೆಯಲ್ಲಿ ಏನಾದ್ರು ಶುಕ್ರ ಇದ್ರೆ ನಿಮ್ಮ ಧ್ವನಿ ಮಧುರ ಆಗುತ್ತೆ, ತುಂಬಾ ಮಧುರತೆ ಬರ್ತದೆ ನಿಮ್ಮ ಧ್ವನಿಯಲ್ಲಿ. ಬಟ್ ಶುಕ್ರ ಮಾತ್ರ ಇದ್ರೆ ನಿಮ್ಗೆ ಧ್ವನಿಯಲ್ಲಿ ಮಧುರತೆ ಮಾತ್ರ ಬರ್ತದೆ, ಬಟ್ ಅದು ಲಯಬದ್ಧವಾಗಿ ಹಾಡ್ಬೇಕಲ್ಲ, ಶ್ರುತಿಗೆ ತಕ್ಕಂತೆ ಹಾಡ್ಬೇಕಲ್ಲ, ಅದಕ್ಕೆ ಬರೋದು ಬುಧ ಕೂಡ ಇಲ್ಲಿರ್ಬೇಕು ಎರಡನೇ ಮನೆಯಲ್ಲಿ. ಏನಾದ್ರು ಎರಡನೇ ಮನೆಯಲ್ಲಿ ಏನಾದ್ರು ಬುಧ ಶುಕ್ರ ಇದ್ರೆ ನೀವು 100% ನೀವು ಸಫಲ ಸಿಂಗರ್ ಆಗ್ಬೋದು. ಸಫಲ ಸಿಂಗರ್ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಮತ್ತೆ ಮೂರನೇ ಮನೆ ಕೂಡ ಸ್ಟ್ರಾಂಗ್ ಇರ್ಬೇಕು. ಮೂರನೇ ಮನೆ ಅಧಿಪತಿ ಅಥವಾ ಮೂರನೇ ಮನೆ ಕೂಡ ಸ್ಟ್ರಾಂಗ್ ಇರ್ಬೇಕು. ಮೂರನೇ ಮನೆ ಸ್ಟ್ರಾಂಗ್ ಇದ್ದಾಗ ನೀವು ಕಮ್ಯುನಿಕೇಶನ್, ನೀವು ಒಂದು ನಿಖರವಾಗಿ ಲಯಬದ್ಧವಾಗಿ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಚಾನ್ಸ್ ಇರ್ತದೆ. ಯಾಕಂದ್ರೆ ನೀವು ಹಾಡೋದು, ನಿಮ್ಮ ಧ್ವನಿ ಮಾತ್ರ ಮಧುರ ಆದ್ರೆ ಸಾಕಾಗಲ್ಲ. ನಿಮ್ಮ ಕಮ್ಯುನಿಕೇಶನ್, ನೀವು ಸಂವಹನ ಮಾಡೋದು, ಈಗ ನೀವು ಒಂದು ಸಾರ್ವಜನಿಕ ಸಭೆಯಲ್ಲಿ ನೀವೊಂದು ಹಾಡನ್ನು ವ್ಯಕ್ತಪಡಿಸ್ಬೇಕು, ಅದಕ್ಕೆ ಕಮ್ಯುನಿಕೇಶನ್, ಆ ಒಂದು ಸಂವಹನ ಚೆನ್ನಾಗಿರ್ಬೇಕು. ಆ ಕಾರಣ ಮೂರನೇ ಮನೆ ಕೂಡ ತುಂಬಾ ಚೆನ್ನಾಗಿರ್ಬೇಕು. ಮೂರನೇ ಮನೆ ಅಧಿಪತಿ ಚೆನ್ನಾಗಿರ್ಬೇಕು. ಬಟ್ ಇಲ್ಲಿ ಎರಡನೇ ಮನೆಯಲ್ಲಿ ಚಂದ್ರ ಇದ್ರು ಕೂಡ ನಿಮ್ಗೆ ವಾಯ್ಸ್ ಚೆನ್ನಾಗಿ ಬರ್ತದೆ, ಚಂದ್ರ ಬುಧ ಇದ್ರು ಕೂಡ ನಿಮ್ಗೆ. ಬಟ್ ಶುಕ್ರ ನಿಮ್ಗೆ ಒಳ್ಳೆ ಅಟ್ರಾಕ್ಷನ್ ಮಾಡ್ತದೆ, ಅಂದ್ರೆ ನಿಮ್ಮ ಧ್ವನಿಯನ್ನ ಬೇರೆಯವರು ಅಟ್ರಾಕ್ಷನ್ ಮಾಡೋ ಹಾಗೆ ಮಾಡ್ತದೆ. ಇದು ನೀವು ಸಿಂಗರ್ ಆಗುವಂತ ಒಂದು ಯೋಗ. ನಿಮ್ಮದು ಯಾವುದೇ ಒಂದು ಲಗ್ನ ಇರಲಿ, ಸೆಕೆಂಡ್ ಅಲ್ಲಿ ಎರಡನೇ ಮನೆಯಲ್ಲಿ ಶುಕ್ರ ಮತ್ತೆ ಬುಧ ಇರ್ಬೇಕು. ಶುಕ್ರ ಮತ್ತೆ ಬುಧ ಇದ್ರೆ ನೀವು ಸಫಲ ಸಿಂಗರ್ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಮತ್ತೆ ಗುರು ಕೂಡ ಪ್ಲೇಸ್ಮೆಂಟ್ ಚೆನ್ನಾಗಿರ್ಬೇಕು, ಗುರುವಿನ ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿರ್ಬೇಕು, ಅವಾಗ ನೀವು ಸಫಲ ಒಂದು ಗಾಯಕ ಆಗ್ಬೋದು. ಬಟ್ ಇಲ್ಲಿ ಎರಡನೇ ಮನೆಯಲ್ಲಿ ಆ ಶುಕ್ರ ಮತ್ತೆ ಬುಧ ಇದ್ದ ತಕ್ಷಣ ಆಗಲ್ಲ. ಇದೆರಡು ಗ್ರಹಗಳು ಸ್ಟ್ರಾಂಗ್ ಇರ್ಬೇಕು, ಎರಡು ಕೂಡ ವೀಕ್ ಇರಬಾರ್ದು, ಹಸ್ತ ಆಗಿರ್ಬಾರ್ದು, ನೀಚ ಆಗಿರ್ಬಾರ್ದು, ಶತ್ರುಗಳ ಮನೆಯಲ್ಲಿ ಇರಬಾರ್ದು. ಎರಡು ಕೂಡ ಸೇಫ್ ಆಗಿದ್ರೆ ಮಾತ್ರ ನೀವು ಸಂಗೀತಗಾರ ಆಗ್ಬೋದು. ನಿಮ್ಗೆ ಜಾತಕ ಶ್ರಮ ಬೇಕಾದ್ರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸ್ಆಪ್ ಕಾಲ್ ಮಾಡಿದ್ರೆ ಜಾತಕ ತಿಳಿಸಿಕೊಟ್ಟು. ನೆಕ್ಸ್ಟ್ ಬೇರೆ ನಮಸ್ಕಾರ.